ಶೀಘ್ರದಲ್ಲಿ ಡಿಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಡಿಕೆ ಶಿವಕುಮಾರ್ ಆಪ್ತ ಬಣದ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿ ಪರೇಡ್ ಹೈಕಮಾಂಡ್ನ ಬಳಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸುವ ಪ್ರಯತ್ನ, ಇದೆಲ್ಲದರ ನಡುವೆ ಡಿಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಅವರನ್ನ ಹಗುರವಾಗಿ ಪರಿಗಣಿಸಬೇಡಿ. ಡಿಕೆ ಶಿವಕುಮಾರ್ ಅವರಿಗೆ 100ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ. ಡಿಕೆ ಶಿವಕುಮಾರ್ ಅವರು ಅಷ್ಟು ಸುಲಭಕ್ಕೆ ಮಣಿಯೋ ವ್ಯಕ್ತಿಯಲ್ಲ. ಡಿಕೆ ಶಿವಕುಮಾರ್ ಅವರನ್ನ ಕೇವಲ ಬೆರಳೆಣಿಕೆ ಮಂದಿಯಷ್ಟು ಶಾಸಕರು ಮಾತ್ರ ಇದ್ದಾರೆ ಅಂತ ಹೇಳಿ ಸುಲಭವಾಗಿ ಪರಿಗಣಿಸುವ ಹಾಗಿಲ್ಲ. ಡಿಕೆ ಶಿವಕುಮಾರ್ ಅವರು ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿ ಆಗುವವರಿದ್ದಾರೆ ಅಂತ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಲೇಬೇಕು ಅಂತಂದು ಹೇಳಿ ಅವರನ್ನ ಬೆಂಬಲಿಸುವಂತ ಒಂದಷ್ಟು ಶಾಸಕರು ಆಂತರಿಕವಾಗಿ ಅನೇಕ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ರಾಮನಗರ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ. ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ದೆಹಲಿಗೆ ಹೋಗಿದ್ರಿ, ಏನು ಹೋರಾಟವನ್ನ ಮಾಡಿದ್ರಿ, ಏನು ಮನವಿಯನ್ನ ಮಾಡಿದ್ರಿ, ಯಾವ ಕಾರಣಕ್ಕಾಗಿ ನೀವು ದೆಹಲಿಗೆ ಹೋಗಿದ್ರಿ? ನಾವು ಯಾರನ್ನು ಭೇಟಿ ಮಾಡಲಿಲ್ಲ, ನಮ್ಗೆ ಯಾರು ಸಿಕ್ಲೂ ಇಲ್ಲ, ನಾವು ಅದಕ್ಕೆ ಪ್ರಯತ್ನನೂ ಮಾಡಲಿಲ್ಲ. ನಾವೊಂದಷ್ಟು ಜನ ಶಾಸಕರೆಲ್ಲ ಸೇರಿ ಒಗ್ಗಟ್ಟಾಗಿ ಮುಂದೆ ಡಿಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಯಾವ ರೀತಿ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಕೊಡಿಸಬೇಕು, ಯಾವ ರೀತಿ ಅದ್ರ ಬಗ್ಗೆ ನಾವು ರೂಪುರೇಷೆಗಳನ್ನು ಮಾಡಬೇಕಂತ ಹೇಳಿ ಚರ್ಚೆಯನ್ನು ಒಂದಷ್ಟು ಮಾಡಿದ್ವಿ. ಒಂದು 10-12 ಜನ ಎಂಎಲ್ಎಗಳಿದ್ವಿ. ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಿಂದ ಒಂದಷ್ಟು ಜನ ಬಂದಿದ್ರು, ಕಲ್ಯಾಣ ಕರ್ನಾಟಕದಿಂದ ನಾವೊಂದಷ್ಟು ಜನ ಎಲ್ಲರೂ, ನಮ್ಮ ನಯನ ಮೋಟಮ್ಮ, ನಾನು, ನಮ್ಮ ಬಾಲಕೃಷ್ಣ ಅವರು, ನಮ್ಮ ಉದಯ್ ಅವರು, ಸಾಕಷ್ಟು ಜನ ಹೋಗಿದ್ವಿ. ಒಂದು 12 ಜನ ಇದ್ವಿ. ನಮ್ಗಿಂತ ಮುಂಚಿತವಾಗೂ ಸಾಕಷ್ಟು ಶಾಸಕರೆಲ್ಲರೂ ಅವರು ಒಂದು ಗುಂಪಾಗಿ ಒಂದು ಒಗ್ಗೂಡಾಗಿ ಅವರು ಹೋಗಿದ್ರು. ಎಲ್ಲರ ಆಸೆ, ಒಂದು ಬಯಕೆ ಏನು ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಅವರು ಕೊಟ್ಟಂತ ಒಂದು ಪಕ್ಷಕ್ಕೆ ಕೊಟ್ಟಂತ ಶಕ್ತಿಗೆ ಒಂದು ಫಲ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದ್ವಿ. ಸರ್, ಈಗ ನಿಮ್ಮ ಪಾರ್ಟಿ ವಿಚಾರದಲ್ಲಿ ಸಿಎಂ ಆಗಬೇಕು ಅಂತಂದು ಹೇಳಿದ್ರೆ ಶಾಸಕರ ಬೆಂಬಲ ಅತಿ ಮುಖ್ಯ. ಡಿಕೆ ಶಿವಕುಮಾರ್ ಅವರ ಪರವಾಗಿ ಬೆರಳೆಣಿಕೆಯಷ್ಟು ಶಾಸಕರಿದ್ದಾರೆ ಅನ್ನುವಂತ ಅಭಿಪ್ರಾಯಗಳು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ನೋಡಿ, 100 ಜನ ಶಾಸಕರಿದ್ದಾರೆ, ಬೆರಳೆಣಿಕೆ ಅಷ್ಟಲ್ಲ. ಯಾವತ್ತೂ ನೀವು ಅದನ್ನ ಆ ಮಾತನ್ನೇ ವಾಪಸ್ ತಗೋಬೇಕು. ಎಲ್ಲರೂ ಕೂಡ 100 ಜನ ಇದ್ದಾರೆ. ಕಾಣಿಸ್ಕೊಳ್ತಿರೋದು ಇಕ್ಬಾಲ್ ಹುಸೇನ್ ಅವರು, ಶಿವಗಂಗಾ ಅವರು, ಬಾಲಕೃಷ್ಣ ಅವರು, ನಯನ ಮೋಟಮ್ ಅವರು, ಇವರಷ್ಟೇ ಮಾತ್ರ ಕಾಣಿಸ್ಕೊಳ್ತಾ ಇದ್ದಾರೆ. ಉಳಿದವ್ರು ಯಾಕೆ ಕಾಣಿಸ್ಕೊಳ್ತಾ ಇಲ್ಲ? ಸಾಕಷ್ಟು ಜನ ಈಗಾಗಲೇ ಎಲ್ಲರೂ ತೀರ್ಮಾನ ತಗೊಂಡು ಈಗಾಗಲೇ ಒಗ್ಗಟ್ಟಾಗಿ ಎಲ್ಲಾ ಜಿಲ್ಲೆಯಿಂದನೂ ಎಲ್ಲಾ ಶಾಸಕರೆಲ್ಲ ಒಗ್ಗೂಡ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಯಿಂದನೂ ಅವ್ರದೇ ಆದಂತ ಒಂದು ಪಡೆ ಮಾಡಿದ್ದಾರೆ. ಸೊ ಈಗ ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತಾ? ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ? ಖಂಡಿತವಾಗೂ ಸಿಗುತ್ತೆ. ಖಂಡಿತವಾಗೂ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇದಿಷ್ಟು ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಶೀಘ್ರದಲ್ಲಿ ಡಿಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಡಿಕೆ ಶಿವಕುಮಾರ್ ಆಪ್ತ ಬಣದ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿ ಪರೇಡ್ ಹೈಕಮಾಂಡ್ನ ಬಳಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸುವ ಪ್ರಯತ್ನ, ಇದೆಲ್ಲದರ ನಡುವೆ ಡಿಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಅವರನ್ನ ಹಗುರವಾಗಿ ಪರಿಗಣಿಸಬೇಡಿ. ಡಿಕೆ ಶಿವಕುಮಾರ್ ಅವರಿಗೆ 100ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ. ಡಿಕೆ ಶಿವಕುಮಾರ್ ಅವರು ಅಷ್ಟು ಸುಲಭಕ್ಕೆ ಮಣಿಯೋ ವ್ಯಕ್ತಿಯಲ್ಲ. ಡಿಕೆ ಶಿವಕುಮಾರ್ ಅವರನ್ನ ಕೇವಲ ಬೆರಳೆಣಿಕೆ ಮಂದಿಯಷ್ಟು ಶಾಸಕರು ಮಾತ್ರ ಇದ್ದಾರೆ ಅಂತ ಹೇಳಿ ಸುಲಭವಾಗಿ ಪರಿಗಣಿಸುವ ಹಾಗಿಲ್ಲ. ಡಿಕೆ ಶಿವಕುಮಾರ್ ಅವರು ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿ ಆಗುವವರಿದ್ದಾರೆ ಅಂತ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಲೇಬೇಕು ಅಂತಂದು ಹೇಳಿ ಅವರನ್ನ ಬೆಂಬಲಿಸುವಂತ ಒಂದಷ್ಟು ಶಾಸಕರು ಆಂತರಿಕವಾಗಿ ಅನೇಕ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ರಾಮನಗರ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ. ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ದೆಹಲಿಗೆ ಹೋಗಿದ್ರಿ, ಏನು ಹೋರಾಟವನ್ನ ಮಾಡಿದ್ರಿ, ಏನು ಮನವಿಯನ್ನ ಮಾಡಿದ್ರಿ, ಯಾವ ಕಾರಣಕ್ಕಾಗಿ ನೀವು ದೆಹಲಿಗೆ ಹೋಗಿದ್ರಿ? ನಾವು ಯಾರನ್ನು ಭೇಟಿ ಮಾಡಲಿಲ್ಲ, ನಮ್ಗೆ ಯಾರು ಸಿಕ್ಲೂ ಇಲ್ಲ, ನಾವು ಅದಕ್ಕೆ ಪ್ರಯತ್ನನೂ ಮಾಡಲಿಲ್ಲ. ನಾವೊಂದಷ್ಟು ಜನ ಶಾಸಕರೆಲ್ಲ ಸೇರಿ ಒಗ್ಗಟ್ಟಾಗಿ ಮುಂದೆ ಡಿಕೆ ಶಿವಕುಮಾರ್ ಅವ್ರಿಗೆ
ಅವಕಾಶ ಯಾವ ರೀತಿ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಕೊಡಿಸ್ಬೇಕು, ಯಾವ ರೀತಿ ಅದ್ರ ಬಗ್ಗೆ ನಾವು ರೂಪುರೇಷೆಗಳನ್ನು ಮಾಡಬೇಕಂತ ಹೇಳಿ ಚರ್ಚೆಯನ್ನು ಒಂದಷ್ಟು ಮಾಡಿದ್ವಿ. ಒಂದು 10-12 ಜನ MLAಗಳಿದ್ವಿ. ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಿಂದ ಒಂದಷ್ಟು ಜನ ಬಂದಿದ್ರು, ಕಲ್ಯಾಣ ಕರ್ನಾಟಕದಿಂದ ನಾವೊಂದಷ್ಟು ಜನ ಎಲ್ಲರೂ, ನಮ್ಮ ನಯನ ಮೋಟಮ್ಮ, ನಾನು, ನಮ್ಮ ಬಾಲಕೃಷ್ಣ ಅವರು, ನಮ್ಮ ಉದಯ್ ಅವರು, ಸಾಕಷ್ಟು ಜನ ಹೋಗಿದ್ವಿ. ಒಂದು 10-12 ಜನ ಇದ್ವಿ. ನಮ್ಗಿಂತ ಮುಂಚಿತವಾಗೂ ಸಾಕಷ್ಟು ಶಾಸಕರೆಲ್ಲರೂ ಅವರು ಒಂದು ಗುಂಪಾಗಿ ಒಂದು ಒಗ್ಗೂಡಾಗಿ ಅವರು ಹೋಗಿದ್ರು. ಎಲ್ಲರ ಆಸೆ, ಒಂದು ಬಯಕೆ ಏನು ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರ ಶ್ರಮಕ್ಕೆ ಅವರು ಕೊಟ್ಟಂತ ಒಂದು ಪಕ್ಷಕ್ಕೆ ಕೊಟ್ಟಂತ ಶಕ್ತಿಗೆ ಒಂದು ಫಲ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದ್ವಿ ಅಷ್ಟೇ. ಸರ್, ಈಗ ನಿಮ್ಮ ಪಾರ್ಟಿ ವಿಚಾರದಲ್ಲಿ ಸಿಎಂ ಆಗಬೇಕು ಅಂತಂದು ಹೇಳಿದ್ರೆ ಶಾಸಕರ ಬೆಂಬಲ ಅತಿ ಮುಖ್ಯ. DK ಶಿವಕುಮಾರ್ ಅವರ ಪರವಾಗಿ ಬೆರಳೆಣಿಕೆಯಷ್ಟು ಶಾಸಕರಿದ್ದಾರೆ ಅನ್ನುವಂತ ಅಭಿಪ್ರಾಯಗಳು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ನೋಡಿ, 100 ಜನ ಶಾಸಕರಿದ್ದಾರೆ, ಬೆರಳೆಣಿಕೆ ಅಷ್ಟಲ್ಲ. ಯಾವತ್ತೂ ನೀವು ಅದನ್ನ ಆ ಮಾತನ್ನೇ ವಾಪಸ್ ತಗೋಬೇಕು. ಎಲ್ಲರೂ ಕೂಡ 100 ಜನ ಇದ್ದಾರೆ. ಕಾಣಿಸ್ಕೊಳ್ತಿರೋದು ಇಕ್ಬಾಲ್ ಹುಸೇನ್ ಅವರು, ಶಿವಗಂಗಾ ಅವರು, ಬಾಲಕೃಷ್ಣ ಅವರು, ನಯನ ಮೋಟಮ್ಮ ಇವರಷ್ಟೇ ಮಾತ್ರ ಕಾಣಿಸ್ಕೊಳ್ತಾ ಇದ್ದಾರೆ. ಉಳಿದವ್ರು ಯಾಕೆ ಕಾಣಿಸ್ಕೊಳ್ತಾ ಇಲ್ಲ? ಸಾಕಷ್ಟು ಜನ ಈಗಾಗಲೇ ಎಲ್ಲರೂ ತೀರ್ಮಾನ ತಗೊಂಡು ಈಗಾಗಲೇ ಒಗ್ಗಟ್ಟಾಗಿ ಎಲ್ಲಾ ಜಿಲ್ಲೆಯಿಂದನೂ ಎಲ್ಲಾ ಶಾಸಕರೆಲ್ಲ ಒಗ್ಗೂಡ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಯಿಂದನೂ ಅವ್ರದ್ದೇ ಆದಂತ ಒಂದು ಪಡೆ ಮಾಡಿದ್ದಾರೆ. ಸೊ ಈಗ ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತಾ? DK ಶಿವಕುಮಾರ್ ಅವರು ಸಿಎಂ ಆಗ್ತಾರಾ? ಖಂಡಿತವಾಗೂ ಸಿಗುತ್ತೆ. ಖಂಡಿತವಾಗೂ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇದಿಷ್ಟು ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಶೀಘ್ರದಲ್ಲಿ DCM ಆಗಿರುವ DK ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ DK ಶಿವಕುಮಾರ್ ಆಪ್ತ ಬಣದ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿ ಪರೇಡ್ ಹೈಕಮಾಂಡ್ನ ಬಳಿಯಲ್ಲಿ DK ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸುವ ಪ್ರಯತ್ನ, ಇದೆಲ್ಲದರ ನಡುವೆ DCM ಆಗಿರುವ DK ಶಿವಕುಮಾರ್ ಅವರನ್ನ ಹಗುರವಾಗಿ ಪರಿಗಣಿಸಬೇಡಿ. DK ಶಿವಕುಮಾರ್ ಅವರಿಗೆ 100ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ. DK ಶಿವಕುಮಾರ್ ಅವರು ಅಷ್ಟು ಸುಲಭಕ್ಕೆ ಮಣಿಯೋ ವ್ಯಕ್ತಿಯಲ್ಲ. DK ಶಿವಕುಮಾರ್ ಅವರನ್ನ ಕೇವಲ ಬೆರಳೆಣಿಕೆ ಮಂದಿಯಷ್ಟು ಶಾಸಕರು ಮಾತ್ರ ಇದ್ದಾರೆ ಅಂತ ಹೇಳಿ ಸುಲಭವಾಗಿ ಪರಿಗಣಿಸುವ ಹಾಗಿಲ್ಲ. DK ಶಿವಕುಮಾರ್ ಅವರು ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿ ಆಗುವವರಿದ್ದಾರೆ ಅಂತ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. DCM DK ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಲೇಬೇಕು ಅಂತಂದು ಹೇಳಿ ಅವರನ್ನ ಬೆಂಬಲಿಸುವಂತ ಒಂದಷ್ಟು ಶಾಸಕರು ಆಂತರಿಕವಾಗಿ ಅನೇಕ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ರಾಮನಗರ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ದೆಹಲಿಗೆ ಹೋಗಿದ್ರಿ, ಏನು ಹೋರಾಟವನ್ನ ಮಾಡಿದ್ರಿ, ಏನು ಮನವಿಯನ್ನ ಮಾಡಿದ್ರಿ, ಯಾವ ಕಾರಣಕ್ಕಾಗಿ ನೀವು ದೆಹಲಿಗೆ ಹೋಗಿದ್ರಿ? ನಾವು ಯಾರನ್ನು ಭೇಟಿ ಮಾಡಲಿಲ್ಲ, ನಮ್ಗೆ ಯಾರು ಸಿಕ್ಲೂ ಇಲ್ಲ, ನಾವು ಅದಕ್ಕೆ ಪ್ರಯತ್ನನೂ ಮಾಡಲಿಲ್ಲ. ನಾವೊಂದಷ್ಟು ಜನ ಶಾಸಕರೆಲ್ಲ ಸೇರಿ ಒಗ್ಗಟ್ಟಾಗಿ ಮುಂದೆ DK ಶಿವಕುಮಾರ್ ಅವ್ರಿಗೆ ಅವಕಾಶ ಯಾವ ರೀತಿ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಕೊಡಿಸ್ಬೇಕು, ಯಾವ ರೀತಿ ಅದ್ರ ಬಗ್ಗೆ ನಾವು ರೂಪುರೇಷೆಗಳನ್ನು ಮಾಡಬೇಕಂತ ಹೇಳಿ ಚರ್ಚೆಯನ್ನು ಒಂದಷ್ಟು ಮಾಡಿದ್ವಿ. ಒಂದು 10-12 ಜನ MLAಗಳಿದ್ವಿ. ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಿಂದ ಒಂದಷ್ಟು ಜನ ಬಂದಿದ್ರು, ಕಲ್ಯಾಣ ಕರ್ನಾಟಕದಿಂದ ನಾವೊಂದಷ್ಟು ಜನ ಎಲ್ಲರೂ, ನಮ್ಮ ನಯನ ಮೋಟಮ್ಮ, ನಾನು, ನಮ್ಮ ಬಾಲಕೃಷ್ಣ ಅವರು, ನಮ್ಮ ಉದಯ್ ಅವರು, ಸಾಕಷ್ಟು ಜನ ಹೋಗಿದ್ವಿ. ಒಂದು 10-12 ಜನ ಇದ್ವಿ. ನಮ್ಗಿಂತ ಮುಂಚಿತವಾಗೂ ಸಾಕಷ್ಟು ಶಾಸಕರೆಲ್ಲರೂ ಅವರು ಒಂದು ಗುಂಪಾಗಿ ಒಂದು ಒಗ್ಗೂಡಾಗಿ ಅವರು ಹೋಗಿದ್ರು. ಎಲ್ಲರ ಆಸೆ, ಒಂದು ಬಯಕೆ ಏನು ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರ ಶ್ರಮಕ್ಕೆ ಅವರು ಕೊಟ್ಟಂತ ಒಂದು ಪಕ್ಷಕ್ಕೆ ಕೊಟ್ಟಂತ ಶಕ್ತಿಗೆ ಒಂದು ಫಲ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದ್ವಿ ಅಷ್ಟೇ. ಸರ್, ಈಗ ನಿಮ್ಮ ಪಾರ್ಟಿ ವಿಚಾರದಲ್ಲಿ ಸಿಎಂ ಆಗಬೇಕು ಅಂತಂದು ಹೇಳಿದ್ರೆ ಶಾಸಕರ ಬೆಂಬಲ ಅತಿ ಮುಖ್ಯ. DK ಶಿವಕುಮಾರ್ ಅವರ ಪರವಾಗಿ ಬೆರಳೆಣಿಕೆಯಷ್ಟು ಶಾಸಕರಿದ್ದಾರೆ ಅನ್ನುವಂತ ಅಭಿಪ್ರಾಯಗಳು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ನೋಡಿ, 100 ಜನ ಶಾಸಕರಿದ್ದಾರೆ, ಬೆರಳೆಣಿಕೆ ಅಷ್ಟಲ್ಲ. ಯಾವತ್ತೂ ನೀವು ಅದನ್ನ ಆ ಮಾತನ್ನೇ ವಾಪಸ್ ತಗೋಬೇಕು. ಎಲ್ಲರೂ ಕೂಡ 100 ಜನ ಇದ್ದಾರೆ. ಕಾಣಿಸ್ಕೊಳ್ತಿರೋದು ಇಕ್ಬಾಲ್ ಹುಸೇನ್ ಅವರು, ಶಿವಗಂಗಾ ಅವರು, ಬಾಲಕೃಷ್ಣ ಅವರು, ನಯನ ಮೋಟಮ್ಮ ಇವರಷ್ಟೇ ಮಾತ್ರ ಕಾಣಿಸ್ಕೊಳ್ತಾ ಇದ್ದಾರೆ. ಉಳಿದವ್ರು ಯಾಕೆ ಕಾಣಿಸ್ಕೊಳ್ತಾ ಇಲ್ಲ? ಸಾಕಷ್ಟು ಜನ ಈಗಾಗಲೇ ಎಲ್ಲರೂ ತೀರ್ಮಾನ ತಗೊಂಡು ಈಗಾಗಲೇ
ಒಗ್ಗಟ್ಟಾಗಿ ಎಲ್ಲಾ ಜಿಲ್ಲೆಯಿಂದನೂ ಎಲ್ಲಾ ಶಾಸಕರೆಲ್ಲ ಒಗ್ಗೂಡ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಯಿಂದನೂ ಅವ್ರದೇ ಆದಂತ ಒಂದು ಪಡೆ ಮಾಡಿದ್ದಾರೆ. ಸೊ ಈಗ ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತಾ? ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ? ಖಂಡಿತವಾಗೂ ಸಿಗುತ್ತೆ. ಖಂಡಿತವಾಗೂ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇದಿಷ್ಟು ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.